ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ವಿಜಯಪುರ ಪಟ್ಟಣದ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ಪಿಪಿ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾಗಿರುವಂತಹ ನೀಲಿ ಕನ್ನಡ ಚಲನಚಿತ್ರ ಇಂದು ಮಾರ್ಚ್ ತಿಂಗಳ 6ನೇ ತಾರೀಕಿನಂದು ಅದ್ದೂರಿಯಾಗಿ ಬಿಡುಗಡೆಗೆ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಯಡಿಯೂರು ಗ್ರಾಮದ ರೈತನ ಮಗ ಸಿನಿಮಾ ಚಿತ್ರರಂಗ ಇಂಡಸ್ಟ್ರಿಯಲ್ಲಿ ರೈತರ ಕಷ್ಟಗಳ ಬಗ್ಗೆ ಹಾಗೂ ಈಗಿನ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಜನಸಾಮಾನ್ಯರು ನಡೆದುಕೊಳ್ತಾರೆ, ಹಣ ಆಸ್ತಿಗಳಿಗೆ ಯಾವ ರೀತಿ ಆಕ್ರಮಿಸಿಕೊಳ್ತಾರೆ ಎನ್ನುವುದನ್ನ ಮತ್ತು ಕೆಲ ಡೋಂಗೆ ಸ್ವಾಮಿಗಳು ಯಾವ ರೀತಿ ಸಮಾಜದಲ್ಲಿ ನಡೆದುಕೊಳ್ತಾರೆ ಅನ್ನೋದರ ಬಗ್ಗೆ ಅರ್ಥಪೂರ್ಣವಾಗಿ ಅನೇಕ ಚಲನಚಿತ್ರಗಳು ಹಾಗೂ ಅನೇಕ ಧಾರಾವಾಹಿಗಳನ್ನು ನಿರ್ಮಿಸಿ ಹೆಸರು ಪಡೆದಂತಹ ಯಲಿಯೂರು ಪಿಳ್ಳೇಗೌಡರವರು ನೀಲಿ ಕನ್ನಡ ಚಲನಚಿತ್ರವನ್ನ ಪಿಪಿ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾಗಿರುವಂತಹ ನೀಲಿ ಕನ್ನಡ ಚಲನಚಿತ್ರ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಬಿಡುಗಡೆಯಾಗಿದೆ. ಮೊದಲನೆಯ ದಿನದ ಮೊದಲನೆಯ ಶೋನಲ್ಲಿ 250ರಿಂದ 350ಕ್ಕೂ ಹೆಚ್ಚು ಮಂದಿ ನೀಲಿ ಕನ್ನಡ ಚಲನಚಿತ್ರವನ್ನ ವೀಕ್ಷಿಸಿದ್ರು. ನೀಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರಾದಂತಹ ಯಲಿಯೂರು ಪಿಳ್ಳೇಗೌಡರವರು ಶತಾಯ ಗತಾಯ ನೀಲಿ ಕನ್ನಡ ಚಲನಚಿತ್ರ ಯಶಸ್ವಿಯಾಗಿ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಚಿತ್ರ ಮೂಡಿ ಬರಬೇಕು, ಪ್ರೇಕ್ಷಕರುಗಳಿಗೆ ಚಿತ್ರ ನೋಡಿ ಆನಂದಿಸಬೇಕು ಅನ್ನುವಂತಹ ಉದ್ದೇಶದಿಂದ ಉತ್ತಮವಾದ ಲೊಕೇಶನ್ಗಳಲ್ಲಿ ಅದ್ಭುತವಾಗಿ ಈ ಚಿತ್ರವನ್ನ ಸೆರೆ ಹಿಡಿಯಲಾಗಿದೆ. ಮನೆ ಮಂದಿಗಳು ನೋಡಲೇಬೇಕಾದ ಈ ಚಲನಚಿತ್ರವಾಗಿದೆ ಅಂತ ಹೇಳಿ ನೀಲಿ ಕನ್ನಡ ಚಲನಚಿತ್ರದ ನಿರ್ಮಾಪಕರು ನಿರ್ದೇಶಕರಾದಂತಹ ಯಲಿಯೂರು ಪಿಳ್ಳೇಗೌಡರವರು ನ್ಯೂಸ್ ಕರ್ನಾಟಕ ಒನ್ ಟಿವಿ ಜೊತೆ ಮಾತನಾಡಿದ್ರು. ನೀಲಿ ಕನ್ನಡ ಚಲನಚಿತ್ರದ ಕತೆ ಸ್ವಲ್ಪ ವಿಭಿನ್ನವಾಗಿದ್ದು ದೃಶ್ಯದಿಂದ ದೃಶ್ಯಕ್ಕೆ ಗೊಂದಲಗಳು ಸೃಷ್ಟಿಯಾಗುತ್ತಾ ಹೋಗುತ್ತದೆ. ಈ ಗೊಂದಲಗಳ ನಡುವೆ ಹಾಸ್ಯ ವೀಕ್ಷಕರನ್ನ ನಗುವಿನ ಕಡಲಿಗೆ ಕೊಂಡೊಯ್ಯುತ್ತದೆ. ಕೊನೆಗೆ ನೀಲಿ ಅಂದ್ರೆ ಏನು ಅನ್ನೋಂತಹ ಗೊಂದಲ ಎಲ್ಲರ ತಲೆಯಲ್ಲಿಯೂ ಕೂಡ ಮೂಡುತ್ತದೆ. ಅದನ್ನ ಸರಿಯಾಗಿ ಗಮನಿಸಿದ್ರೆ ಮಾತ್ರ ಅದರ ಅರ್ಥ ಸಿಗುತ್ತೆ. ಹೀಗೆ ಹಾಸ್ಯ, ಗೊಂದಲ, ನಿಗೂಢ, ಭಯಾನಕ ಅಂಶಗಳನ್ನ ಒಳಗೊಂಡು ನೀಲಿ ಚಿತ್ರವು ಅದ್ಭುತವಾಗಿ ಮೂಡಿ ಬಂದಿರುತ್ತದೆ. ಈ ಸಿನಿಮಾದಲ್ಲಿ ಗುಲ್ಬರ್ಗಾ ಮೂಲದ ಪ್ರೇಮ್ ಸಾಗರ್ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಸುಪ್ರೀತಾ ರಾಜ್, ಪ್ರೇರಣಾ ಇಬ್ಬರು ನಾಯಕಿಯರು ಇದರಲ್ಲಿದ್ದಾರೆ. ಅಲ್ಲದೆ ಹಲವಾರು ಧಾರಾವಾಹಿಗಳು ಹಾಗೂ ಸಿನಿಮಾಗಳಲ್ಲಿ ನಟಿಸಿರುವಂತಹ ಹಿರಿಯ ಕಲಾವಿದರಾದಂತಹ ಮೈಕೋ ಶಿವಕುಮಾರ್, ಶ್ರೀಧರ್ ಶೆಟ್ಟಿ, ಉಮೇಶ್, ಸುರೇಶ್, ಬೈಚಾಪುರ ಸತೀಶ್ ಗೌಡ್ರು ಕೂಡ ಅಭಿನಯಿಸಿದ್ದಾರೆ. ಇದರ ಜೊತೆಯಲ್ಲಿ ದೇವನಹಳ್ಳಿ ತಾಲೂಕಿನ ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷರಾದಂತಹ ಮೋಹನ್ ಬಾಬುರವರು ನಾಯಕಿ ತಂದೆಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇದು ಚಿತ್ರೀಕರಣವು ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮ, ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ, ಅಂಕಪಟ್ಟಿ, ಚೌಡಸಂದ್ರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿತ್ರೀಕರಣ ಮುಗಿಸಿರುತ್ತದೆ. ಈ ಚಲನಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕರು ಹಲವಾರು ಧಾರಾವಾಹಿಗಳು ಮತ್ತು ಚಲನಚಿತ್ರಗಳನ್ನು ನಿರ್ಮಿಸಿ ಹೆಸರು ಪಡೆದಂಥ ಯಲಿಯೂರು ಪಿಳ್ಳೇಗೌಡರವರು ಚಿತ್ರದ ಬಗ್ಗೆ ವಿವರಿಸಿದ್ದಾರೆ. ಇಂದು ರಾಜ್ಯದಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಅದ್ದೂರಿಯಾಗಿ ನೀಲಿ ಕನ್ನಡ ಚಲನಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕರಾದಂತಹ ಯಲಿಯೂರು ಪಿಳ್ಳೇಗೌಡರವರು ಪಟ್ಟಣದ ಶಿವ ಗಣೇಶ ಸರ್ಕಲ್ ಬಳಿ ಇರುವಂತಹ ಪುನೀತ್ ರಾಜ್ಕುಮಾರ್ ವಿಗ್ರಹಕ್ಕೆ ಹೂಮಾಲೆ ಹಾಕಿ ನಂತರ ಮೆರವಣಿಗೆ ಮೂಲಕ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆಯನ್ನ ಮಾಡಿದ್ರು. ಇನ್ನು ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ನೀಲಿ ಚಿತ್ರವನ್ನ ಪ್ರೇಕ್ಷಕರು ವೀಕ್ಷಿಸಿದ ನಂತರ ನ್ಯೂಸ್ ಕರ್ನಾಟಕ ಒನ್ ಟಿವಿ ತಂಡ ನೀಲಿ ಚಿತ್ರದ ಬಗ್ಗೆ ಮಾತನಾಡಿಸಿದಾಗ ಒಳ್ಳೆಯ ಅಭಿಪ್ರಾಯ ಮೂಡಿ ಬಂದಿದೆ. ಇದೇ ಸಂದರ್ಭದಲ್ಲಿ ಅನೇಕರು ನೀಲಿ ಚಿತ್ರದ ಬಗ್ಗೆ ಮಾತನಾಡಿ ಶುಭ ಕೋರಿ ಶುಭ ಹಾರೈಸಿದ್ರು.
ಸುಂದರ ಪ್ರದೇಶಗಳಲ್ಲಿ ಚಿತ್ರೀಕರಣ ಆಗಿದೆ. ಇದರಲ್ಲಿ ಹೇಳಬೇಕಂದ್ರೆ ಒಟ್ಟಾರೆ ಪಿಳ್ಳೆಗೌಡನ ನಿರ್ದೇಶನದಲ್ಲಿ ಪೂಜಾರದಂತೂ ತುಂಬ ಚೆನ್ನಾಗಿದೆ ರೋಲು. ಯಾಕಂದರೆ ಪೂಜಾರರು ಇಡೀ ಚಿತ್ರಕ್ಕೆ ಜೀವ ತುಂಬಿರೋರು ಪೂಜಾರರೇ ಅನಿಸುತ್ತೆ. ಹಾಗಾಗಿ ಚಿತ್ರ ಇನ್ನೂ ಯಶಸ್ವಿ ಆಗಲಿ, ಪಿಳ್ಳೆಗೌಡರು ಮುಂದಿನ ದಿನಗಳಲ್ಲಿ ಯಶಸ್ವಿ ನಿರ್ದೇಶಕರಾಗಿ ಹೊರಹೊಮ್ಮಲಿ ಅಂತ ಹಾರೈಸ್ತೇವೆ. ನಮ್ಮ ಹಳ್ಳಿಯ ಪಿಳ್ಳೆಗೌಡರು ಈ ದಿನ ಒಂದು ಸಂಗಮೇಶ್ ಟಾಕೀಸಲ್ಲಿ ನೀಲಿ ಚಿತ್ರ ಒಂದು ನಿರ್ದೇಶನ ಮಾಡಿ ತುಂಬ ಅಚ್ಚುಕಟ್ಟಾಗಿ ಬಂದೈತೆ. ನಾವು ನೋಡ್ತಾ ಇದ್ರೆ ಇನ್ನೊಂದ್ಸಲ ನೋಡ್ಬೇಕನ್ನಿಸ್ತದೆ. ಆದರೆ ಈ ಸ್ವಾಮಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪಿಳ್ಳೆಗೌಡರು ತರಕಂತವರು ಫಿಲಮ್ ಮಾಡೋವ್ರಿಗೆ ಅಧ್ಯಯನ ಮಾಡ್ಕೊಂಡಿದ್ದು ಕೊನೆಯ ಮೂಮೆಂಟ್ ನಮ್ಗೆ ಚೆನ್ನಾಗಿ ಕಾಣಿಸ್ತು. ಇನ್ನೂ ಒಂದು ನೋಡ್ಬೇಕನ್ನಿಸ್ತಾ ಇತ್ತು. ನೀಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ದೇವನಹಳ್ಳಿ ತಾಲೂಕು ಯಲಿಯೂರು ಗ್ರಾಮದ ಪಿಳ್ಳೆಗೌಡರು ಡೈರೆಕ್ಷನ್ ಮಾಡಿರೋದ್ರಲ್ಲಿ ನಾವು ಒಂದು ಪಾತ್ರ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸೂಪರ್ ಹಿಟ್ ಫಿಲಂ ನೀಲಿ. ಪಿಳ್ಳೆಗೌಡರಿಗೆ ಜೈ. ಸೂಪರ್ ಹಿಟ್ ಫಿಲಂ ನೀಲಿ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್ ಹಿಟ್ ಆಗಿದೆ. ತುಂಬ ಚೆನ್ನಾಗಿದೆ. ಮತ್ತೆ ಕಾಮಿಡಿ ಚೆನ್ನಾಗಿದೆ. ಸ್ವಾಮೀಜಿ ಪಾತ್ರ ಮಾಡಿರೋರು ಸೆಟ್ಟಿಗಳು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ದುಡ್ಡಿಗೆ ವರ್ಕ್ ಆಗೈತೆ. ಇಡೀ ರಾಜ್ಯಾದ್ಯಂತ ಗ್ರಾಮೀಣ ಪ್ರತಿಭೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗ್ರಾಮೀಣ ಅವರು ಇವತ್ತು ಒಂದು ಸಿನಿಮಾನ ನಿರ್ದೇಶನ ಮಾಡಿ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಪಿಳ್ಳೆಗೌಡರ ಬಗ್ಗೆ ನಾಲ್ಕು ಮಾತು ಹೇಳ್ಬೇಕಂತ ನಮಗೂ ಅನ್ಸುತ್ತೆ. ಹಳ್ಳಿಯ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂಥ ಪಿಳ್ಳೆಗೌಡರು ತಮ್ಮ ಮೂಲ ಕಸುಬು ವ್ಯವಸಾಯದ ಜೊತೆಗೆ ಇವತ್ತು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದಾರೆ. ಆ ಪ್ರವೇಶಕ್ಕೂ ಮುನ್ನ ಅವರು ಹಲವಾರು ವಿಭಿನ್ನ ರೀತಿಯ ಚಿಕ್ಕ ಚಿಕ್ಕ ಸಿನಿಮಾಗಳನ್ನು ಮಾಡಿಕೊಂಡು ಜನಕ್ಕೆ ಒಂದು ಅರಿವು ಮೂಡಿಸುವಂಥ ಪ್ರಯತ್ನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದರು. ಆ ಎಲ್ಲ ಪ್ರಯತ್ನಗಳಲ್ಲಿ ಅವರು ಯಶಸ್ಸನ್ನು ಕಂಡ ಮೇಲೆ ಒಂದು ಸಿನಿಮಾ ಮಾಡಬೇಕಂತ ಆಲೋಚನೆ ಅವರಲ್ಲಿ ಬಂದಾಗ ಸ್ಥಳೀಯ ಕಲಾವಿದರನ್ನು ಜೊತೆಗೆ ಹೊಸ ಪ್ರತಿಭೆಗಳನ್ನು ಇಟ್ಕೊಂಡು ಅವರು ಇವತ್ತು ನೀಲಿ ಎಂಬ ಚಿತ್ರ ಮಾಡಿದ್ದಾರೆ. ಆ ಚಿತ್ರನೂ ಸಹ ಈಗಾಗಲೇ ಪ್ರಮೋಷನ್ಗಳಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸಹ ಈಗ ಬಂದಿರುತ್ತೆ. ಇವತ್ತು ನಮ್ಮ ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿರ್ತಕ್ಕಂಥ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ಇವತ್ತು ಶೋ ಬಿಗಿನ್ ಆಗ್ತಾ ಇದೆ. ಈ ಶೋ ಅಲ್ಲಿ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಎಲ್ಲ ನನ್ನ ಕನ್ನಡ ಬಂಧುಗಳು ಇವತ್ತು ಈ ಸಿನಿಮಾನ ನೋಡಿ ಅವರಿಗೆ ಯಶಸ್ಸು ಕೊಡಬೇಕು. ಮುಂದಿನ ದಿನಗಳಲ್ಲೂ ಸಹ ಪಿಳ್ಳೆಗೌಡರು ಈ ಚಿತ್ರದ ಯಶಸ್ಸಿನೊಂದಿಗೆ ಮುಂದಿನ ದಿನಗಳಲ್ಲಿ ಚಿತ್ರಗಳನ್ನು ನಿರೀಕ್ಷಣೆ ಅಂತ ಆಶಿಸ್ತೇನೆ. ಕಾರಣ ಯಾಕೆಂದರೆ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಚಿತ್ರರಂಗಕ್ಕೆ ಅವಿನಾಭಾವ ಸಂಬಂಧ ನಂಟು ಎಲ್ಲ ಇದೆ. ಯಾಕಂದರೆ ಹಿರಿಯ ಚೇತನ ಚಿಕ್ಕನಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಸೋಮಶೇಖರ್ ಅವರು ರಾಜ್ಕುಮಾರ್ ಚಿತ್ರಗಳಕ್ಕೆ ನಿರ್ದೇಶನ ಮಾಡಿದ್ರು. ಯಾಕಂದರೆ ನಮ್ಮ ಭಾಗದ ಜನಕ್ಕೆ ಇವತ್ತಿನ ಜನಕ್ಕೆ ಸೋಮಶೇಖರ್ ಅಂದರೆ ಯಾರೂ ಗೊತ್ತಿಲ್ಲ. ಯಾಕಂದರೆ ವಿ ಸೋಮಶೇಖರ್ ಅಂತ ಇಲ್ಲಿನ ಚಿಕ್ಕನಹಳ್ಳಿಯವರು ಅವರು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ನಟರಿಗೆ ಅವರು ನಿರ್ದೇಶಕರಾಗಿ ತುಂಬ ಹೆಸರು ಮಾಡಿದ್ರು. ಆ ಹೆಸರು ಜೊತೆಗೆ ಇವತ್ತು ಪಿಳ್ಳೆಗೌಡರು ಸಾಗಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಹಾರೈಸ್ತಾನೆ. ಒಳ್ಳೆಯದಾಗಲಿ. ನಿಮಗೆ ಅನಿಸ್ತದೆ ಪಿಳ್ಳೆಗೌಡರ ಬಗ್ಗೆ? ಇಂದು ವಿಜಯಪುರ ನಗರದಲ್ಲಿ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ಮತ್ತು ರಾಜ್ಯದ ವಿವಿಧ ಚಿತ್ರಮಂದಿರಗಳಲ್ಲಿ ಹಾಗೂ ಪ್ರತಿಷ್ಠಿತ ಮಾಲ್ಗಳಲ್ಲಿ ನಮ್ಮ ದೇವನಹಳ್ಳಿ ತಾಲೂಕು ಯಲಿಯೂರು ದೇವರಾಜ್ ಅವರು ನಿರ್ದೇಶಿಸಿ ನಿರ್ಮಾಣ ಮಾಡಿರ್ತಕ್ಕಂಥ ಪಿಳ್ಳೆಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ನೀಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಭಾಳ ಸಡಗರ ಸಂಭ್ರಮಗಳಿಂದ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಆಗಿರ್ತಕ್ಕಂಥ ಪಿಳ್ಳೆಗೌಡರಿಗೆ ಶುಭವಾಗಲಿ. ಎಲ್ಲ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ನಡೆದು ಅವರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕಾರ್ಯ ನಮ್ಮಿಂದ ಆಗಲಿ ಅಂತ ಆಶಿಸ್ತಾ, ನಿಜಕ್ಕೂ ಸಹ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದೆ ರಾಜ್ಕುಮಾರ್ ಸಿನಿಮಾ ಅಂದರೆ ಭಾಳ ಸಂತೋಷ ಆಗ್ತಾಯಿತ್ತು. ರಾಜ್ಕುಮಾರು, ವಿಜಯ್ ಕುಮಾರು, ಕಲ್ಯಾಣ್ ಕುಮಾರು, ಶಕ್ತಿ ಪ್ರಸಾದ್, ಶ್ರೀನಿವಾಸ್ ಇವರ ಸಿನಿಮಾ ನೋಡಿ ಸಂದೇಶವೂ ಇತ್ತು, ಮನೋರಂಜನೆ ಇತ್ತು. ಇವತ್ತು ನಾನು ಪಿಳ್ಳೆಗೌಡರನ್ನ ಕೇಳಿದಾಗ ಭಾಳ ಹೆಮ್ಮೆ. ಹಳ್ಳಿ ಹುಡುಗ
ಒಂದು ಸಿನಿಮಾದ ಚಿತ್ರಕಥೆಯನ್ನು ತೆಗೆದುಕೊಂಡು ನಿರ್ದೇಶನ ಮಾಡಿ ನಿರ್ಮಾಣ ಮಾಡೋದು ಸಾಮಾನ್ಯವಾದ ಕಾರ್ಯ ಅಲ್ಲ. ಅವರಿಗಾಗಲೇ ಒಂದು ಸರ್ಕಾರಿ ಶಾಲೆ ಅಂತೇಳಿ ಒಂದು ಸಿನಿಮಾ ಮಾಡಿದ್ರು. ಅದರ ನಂತರ ನೀಲಿ ಚಿತ್ರಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಹೆಮ್ಮೆ ಆಗಿದೆ. ಇದರಲ್ಲಿ ಕಲಾವಿದರಾಗಿ ನಮ್ಮ ಮೋಹನ್ ಬಾಬು ವಿಶೇಷವಾಗಿ ಅಭಿನಯ ಮಾಡಿರ್ತಕ್ಕಂಥದ್ದು ನನಗೆ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಯುವ ನಟರಿಗೆ ನಟಿಯರಿಗೆ ಅವಕಾಶ ಮಾಡಿಕೊಟ್ಟು ಒಂದು ಮನೋರಂಜನಾತ್ಮಕವಾದ ಸಿನಿಮಾವನ್ನು ಕೊಟ್ಟಿರ್ತಕ್ಕಂಥದ್ದು ಹೆಮ್ಮೆ ಆಗಿದೆ. ಇಂಥ ಸಿನಿಮಾವನ್ನು ನೋಡಲಿಕ್ಕೆ ಇವತ್ತು ಎಲ್ಲರೂ ಸಹ ಕಾತುರಾಗಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ಇದರ ಮುಖೇನ ಒಂದು ಮನೋರಂಜನೆ, ಒಂದು ಸಂದೇಶ ಎರಡೂ ಇದೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳು ಸಲ್ಲಿಸ್ತಾ ಶುಭವಾಗಲಿ ಅಂತೇಳಿ ನನ್ನ ಮಾತು ವಿರಾಮ ಆಗಿದೆ. ಮೊದಲಿಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಸುಮಾರು ಒಂದು 10 ವರ್ಷದ ಕನಸು ಇವತ್ತು ನನಸಾಗಿದೆ. ಪ್ರೇಕ್ಷಕರು ಹೇಳೋ ಥರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಂಗಮೇಶ್ವರದಲ್ಲಿ 200 ಜನ ಸೇರಿದರು. ಸೊ ತುಂಬ ಖುಷಿ ಆಗ್ತದೆ. ಎಲ್ಲರೂ ಸಹ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತೇಳಿ. ತುಂಬ ಖುಷಿ ಇದೆ ಸರ್. ಇನ್ನೂ ಹೆಚ್ಚಿನ ಜನ ಬಂದು ನೋಡಬೇಕು. ಈಗ ಗುಲ್ಬರ್ಗ, ಬೆಂಗಳೂರು ಮತ್ತು ರಾಯಚೂರು ಈ ಕಡೆಯಲ್ಲಿ ಓಡ್ತಾ ಇದೆ. ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತೇಳಿ ನಾನು ಸಂಜೆ ರಿಪೋರ್ಟ್ ತಗೊಂಡು ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಸರ್, ರಾಜ್ಯಾದ್ಯಂತ ಎಷ್ಟು ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ ಸರ್? ಟೋಟಲ್ ರಾಜ್ಯಾದ್ಯಂತ 10ಕ್ಕೂ ಮೇಲೆ 10 ಥಿಯೇಟರ್ಗಳಿಗೂ ಮೇಲೆ ರಿಲೀಸ್ ಆಗಿದೆ. ಸೊ ಶೋಗಳೇನಾದರೂ ಜಾಸ್ತಿ ಆಗಬೇಕು ಅಂದರೆ ಜನ ಬಂದು ನೋಡಿದಾಗ ಮಾತ್ರ ಶೋ ಜಾಸ್ತಿ ಆಗುತ್ತೆ. ನೋಡೋಣ ಸರ್, ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀನಿ ಸರ್. ಏನೇ ಹೇಳಬೇಕು ಅಂತಂದರೆ ಪ್ರೇಕ್ಷಕ ಮಹಾಪ್ರಭುಗಳು ಥಿಯೇಟ್ರ್ ಹತ್ರ ಬಂದು ಸಿನಿಮಾ ನೋಡಿ ಚೆನ್ನಾಗಿದ್ದರೆ ಬೇಷ್ ಅನ್ನಲಿ, ಚೆನ್ನಾಗಿಲ್ಲ ಅಂದರೆ ತುಬುಕ್ಕಂತ ಉಗಿದ್ಬಿಟ್ಟು ಹೋಗ್ಲಿ. ಅವರಿಗೆ ಅಟ್ಲೀಸ್ಟು ಸ್ವಲ್ಪ ಮಟ್ಟಿಗಾದರೂ ಮನೋರಂಜನೆ ಸಿಗ್ತದೆ ನಮ್ಮ ಸಿನಿಮಾದಿಂದ ಕೊನೆ ತನಕ ನೋಡಿದಾಗ ಮಾತ್ರ. ಏಕೆ ಅಂದರೆ ಪ್ರಾರಂಭದಲ್ಲಿ ಆಗಿರ್ಬೋದು, ಮಧ್ಯದಲ್ಲಿ ಆಗಿರ್ಬೋದು, ಲಾಸ್ಟೆಲ್ಲ ನೋಡಿದರೆ ಜನಕ್ಕೆ ಅರ್ಥ ಆಗೋದಿಲ್ಲ ಕತೆ. ಪ್ರಾರಂಭದಿಂದ ಕೊನೆ ತನಕ ನೋಡಿದಾಗ ಅವ್ರಿಗೆ ಕಂಪ್ಲೀಟ್ ಕತೆ ಅರ್ಥ ಆಗುತ್ತೆ. ಅವ್ರಿಗೆ ಇಷ್ಟ ಆಯಿತು ಅಂದರೆ ಬೇಷ್ ಅನ್ನಲಿ, ಇಲ್ಲ ಅಂದರೆ ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಅನ್ವಯಿಸಿ. ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಸ್ವಾಗತ ಅಂತೀರಾ? ಖಂಡಿತ ಸರ್. ನೋಡಿ, ಒಬ್ಬ ಮನುಷ್ಯ ಆಗಲಿ ಅಥವಾ ಯಾವುದೇ ಆಗಲಿ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು, ಎರಡನ್ನೂ ನಾವು ಸಮಾನವಾಗಿ ತಗೊಬೇಕು. ಚೆನ್ನಾಗಿದೆ ಅಂತಂದರೆ ಖುಷಿ ಪಡೋದು ಇಲ್ಲ, ಚೆನ್ನಾಗಿಲ್ಲ ಅಂದರೆ ಬೇಜಾರಾಗೋದು ಇಲ್ಲ ಸರ್. ನಾನು ರಿಲೀಸ್ ಮಾಡಿದ್ದೀನಿ ಅನ್ನೋ ಖುಷಿ ಇದೆ. ಜನ ಒಳ್ಳೆಯದಾಗಿ ತಗೊಂಡ್ರೂ ಸಂತೋಷನೇ, ಕೆಟ್ಟದಾಗಿ ತಗೊಂಡ್ರೂ ಸಂತೋಷನೇ ಸರ್. ಎಲಿಯೂರು ಪಿಳ್ಳೇಗೌಡ ಅಂತೇಳಿ ಈ ನೀಲಿ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕ. ಮತ್ತೆ ಬೇರೆ ಯಾವುದು ಮಾಡಿದ್ದೀವಿ ಸರ್? 3 ಸಿನಿಮಾ ಮಾಡಿದ್ದೀನಿ, ಇನ್ನೂ 2 ತೆರೆಗೆ ಬರೋದಿದೆ. ಸೊ ಇದನ್ನು ಯಾವ ರೀತಿ ಜನ ಅಕ್ಸೆಪ್ಟ್ ಮಾಡ್ತಾರೆ ನೋಡಿಕೊಂಡು ನೆಕ್ಸ್ಟ್ ಸಿನಿಮಾಗಳನ್ನ ಬಿಡುಗಡೆ ಮಾಡ್ತೀವಿ ಸರ್. ಮುಂದಿನ ನಿಮ್ಮ ಚಿತ್ರ ಸರ್ಕಾರಿ ಶಾಲೆ ಸೆನ್ಸರ್ ಎಲ್ಲ ಮುಗಿದಿದೆ, ರಿಲೀಸ್ಗೆ ರೆಡಿ ಇದೆ. ಮತ್ತು ನಮ್ಮೂರಗೌಡರು ಅಂತಲೂ ಸಹ ಅದು ಸೆನ್ಸರ್ ಹಂತದಲ್ಲಿದೆ. ಇವೆರಡು ರಿಲೀಸ್ ಆಗುತ್ತೆ ಸರ್, ನೋಡೋಣ ಸರ್. ಓಕೆ ಸರ್. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.